ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಈಗ ಟೈಮ್ ಬಂದು 6:15. ಸೊ ಇನ್ನೂ ಲೈಟಾಗಿ ಬೆಳಕಾಗಿದೆ. ಸೊ ಬನ್ನಿ ಈಗ ಒಂದು ಅರ್ಧ ಅವರ್ ವಾಕಿಂಗ್ ಮಾಡಿ ಆಮೇಲೆ ನಾಷ್ಟ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಬೆಳಗ್ಗೆನೇ ಲೆಮನ್ ವಾಟ್ರ್ ಕುಡಿದಿದ್ದಾಯಿತು. ಸೊ ಲೆಮನ್ ವಾಟ್ರ್ ಕುಡ್ದು ವಾಕಿಂಗ್ ಕೂಡ ಮಾಡಿ ನಮ್ಮ ಮನೆಯವ್ರಿಗೆ ಹಾಲು ಇಟ್ಟಿದ್ದೀನಿ. ಸೊ ಅವ್ರಿಗೆ ಕೆಲಾಗ್ಸ್ಗೆ ಹಾಲಿಟ್ಬಿಟ್ಟು ಹಾಗೆ ಮನೆಯೆಲ್ಲ ಗುಡಿಸಿ ಒರೆಸಿ ಪೂಜೆ ಕೂಡ ಮಾಡ್ಕೊಂಡಿದ್ದಾಯಿತು. ಆಮೇಲೆ ಗಂಜಿ ಮಾಡ್ಕೊಳ್ಳೋಣ ಇವತ್ತು ಅಂದ್ಕೊಂಡು ಗಂಜಿಗೆ ಇಡ್ತಾಯಿದ್ದೀನಿ. ಒಂದು ನೀರು ಇಟ್ಕೊಂಡು ಅದಕ್ಕೆ ಉಪ್ಪು ಹಾಕಿ ಒಂದು ಸ್ವಲ್ಪ ಜೀರಿಗೆ ಹಾಕಿ ರಾಗಿ ಹಸಿಟ್ಟಿಗೆ ನೀರು ಮಿಕ್ಸ್ ಮಾಡ್ಬಿಟ್ಟು ಬೇರೆ ನೀರು ಮಾತ್ರ ಹಾಕ್ಕೊಳ್ತೀನಿ. ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಗಂಜಿ. ಸೊ ಇದನ್ನು ಕುದಿಸ್ಕೊಳ್ಬೇಕು ಒಂದು ಸ್ವಲ್ಪ ಹೊತ್ತು. ಸೊ ಅದು ಕುದಿಯೋಷ್ಟರಲ್ಲಿ ನಾನು ನೆನೆ ರಾತ್ರಿ ದೋಸೆಗೆ ನೆನೆಸಿದ್ನಲ್ವ, ಸೊ ಅದನ್ನು ಕೂಡ ರುಬ್ಕೊಂಡೆ. ತುಂಬ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಸೊ ಸಾಯಂಕಾಲಕ್ಕೆ ದೋಸೆ ಮಾಡ್ಕೊಳ್ಳೋಣ ಅಂದ್ಕೊಂಡು. ಸೊ ನೋಡಿ, ಗಂಜಿ ಕೂಡ ಆಗಿದೆ. ಒಂದು ಅರ್ಧದಲ್ಲಿ ನಾವು ಆಫ್ ಮಾಡಿಕೊಂಡ್ರೆ ಅದು ಆರದ್ಮೇಲೆ ಗಟ್ಟಿ ಆಗುತ್ತೆ. ಸೊ ಅದನ್ನು ಆರಕ್ಕೆ ಇಟ್ಬಿಟ್ಟು ನಮ್ಮ ಮನೆಯವರು ನೆನ್ನೆ ಅವರೆಕಾಯಿ ತಂದಿದ್ರಲ್ಲ, ಸೊ ಅವ್ರು ಬಿಡಿಸ್ಕೊಂಡು ಎತ್ಕೊಂಡ್ಬಂದಿದ್ರು. ಸೊ ಅದನ್ನೆಲ್ಲ ನೆನೆಸಿದ್ನೆಲ್ಲ ಇಟ್ಕೊಳ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕಿನ ಬೇಳೆ ಸಾರಂತೂ ನನಗಂತೂ ಫೇವ್ರೇಟು. ಅದರಲ್ಲೂ ಪರೋಟಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಆದರೆ ನಾನು ನೈಟ್ಗೆ ಬಂದು ದೋಸೆ ಜೊತೆ ಮಾಡ್ತಾಯಿದ್ದೀನಿ, ಅದಕ್ಕೂ ಚೆನ್ನಾಗಿರುತ್ತೆ. ಸೊ ನೋಡಬೇಕು ನಮ್ಮ ಮನೆಯವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ನಾನ್ ವೆಜ್ ತರ್ತೀನಿ ಅಂತ ಅಂದಿದ್ದಾರೆ. ನೋಡೋಣ ಸಾಯಂಕಾಲ ಏನು ಮಾಡ್ತಾರೋ. ಆಮೇಲೆ ಇಸ್ಕಿದ್ದಾದ್ಮೇಲೆ ಗಂಜಿ ಕೂಡ ಕುಡ್ಕೊಂಡೆ, ಹಾರಿತ್ತು. ಬೆಳಿಗ್ಗೆ ಗಂಜಿ ಕುಡಿದ್ನಲ್ಲ 10 ಗಂಟೆಯಲ್ಲಿ. ಸೊ ಅದೇ ಲಾಸ್ಟ್ ಆಯಿತು. ಅದಾದಮೇಲೆ ಮತ್ತೆ ಏನು ಊಟ ತಿಂದಿರಲಿಲ್ವಲ್ಲ. ಸೊ 2 ಅವರ್ಸ್ ಏನಾದರೂ ಒಂದ್ಸಿ ತಿನ್ನಬೇಕು. ಸೊ ಈಗ ಟೈಮ್ ಬಂದು 12:45 ಆಗಿದೆ. ಸೊ 1 ಗಂಟೆಗೆ ಊಟ ಮಾಡ್ಕೊಳ್ಬೇಕು. ಸೊ ದಿನಕ್ಕೆ 1 ಟೈಮ್ ಅಂದರೆ ಸ್ವಲ್ಪ ಮಾತ್ರ ರೈಸ್ ತಿಂತೀನಿ. ಅದು ಬಿಟ್ಟು ಜಾಸ್ತಿ ರೈಸ್ ತಿನ್ನೋದಕ್ಕೆ ಹೋಗೋದಿಲ್ಲ. ಬೆಳಗ್ಗೆ ಹೊತ್ತು ಬಂದು ಕ್ಯಾಶುಯಲ್ ಆಗಿ ಗಂಜಿ ಇರುತ್ತೆ. ಸೊ ಯಾವಾಗಲೂ ಗಂಜಿ ಇರುತ್ತೆ. ಈಗ ನಾನು ಅಡುಗೆ ಏನು ಮಾಡ್ತಿದ್ದೀನಿ ಅಂದರೆ, ಬೆಳಗ್ಗೆ ನಾಷ್ಟ ಮಾಡೋಣ ಅಂತ ನೋಡಿ ಸೊಪ್ಪೆಲ್ಲ ಕ್ಲೀನ್ ಮಾಡಿಟ್ಟೆ. ಸೊ ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡು, ನಮ್ಮ ಮನೆಯವ್ರಿಗೆ ಇಷ್ಟ ಅಂದ್ಕೊಂಡು. ಸೊ ನೀನು ಅವರೆಕಾಳು ಬೇರೆ ತಂದಿದ್ರಲ್ಲ, ಅವರು ಉಪ್ಸಾರು ಮಾಡ್ಕೊಳ್ಳೋಣ ಅಂತ ಎಲ್ಲ ಮಾಡಿದೆ. ನೋಡಿದ್ರೆ ಬೆಳಿಗ್ಗೆ ಗ್ಯಾಸ್ ಖಾಲಿ ಆಗೋಯ್ತು. ಸೊ ಅದು ಫಿಟ್ ಮಾಡಿ ತಲೆನೋವಾಗೋಯ್ತು. ಸೊ ಹಾಗಾಗಿ ಅವ್ರಿಗೆ ಲೇಟ್ ಆಯಿತು ಅಂತ ಅವ್ರು ಕೆಲಾಗ್ಸ್ ತಿನ್ಕೊಂಡು ಹೊರಟು. ಸೊ ಬೆಳಿಗ್ಗೆ ಮಾಡಿರಲಿಲ್ಲ. ಈಗ ಊಟಕ್ಕೆ ಬಂದ್ಬಿಟ್ಟು ನಾನು ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಯಾಕಂದರೆ ರಾತ್ರಿಗೆ ಬಂದು ರೈಸ್ ತಿನ್ನೋದಿಲ್ಲ. ಸೊ ದೋಸೆಗೆ ನೆನೆಸಿದ್ನಲ್ಲ, ಇದಕ್ಕಿನ ಬೇಳೆ ಸಾರು ಮಾಡೋಣ ದೋಸೆಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ರೈಸ್ ಇಲ್ಲ ರಾತ್ರಿಗೆ. ರೈಸ್ ಬೆಳಿಗ್ಗೆ ಮಾಡಿದ್ದು ಬರೀ ದೋಸೆ ಹಸಿಟ್ಟು ರುಬ್ಬಿದ್ದೀನಿ ಫ್ರೆಂಡ್ಸ್. ಅದ್ಬಿಟ್ಟು ಹಾಗೆ ಇದೆ ರೈಸ್ ಎಲ್ಲ. ಸೊ ಈಗ ನಾನು ಅದರಲ್ಲಿ ಅರ್ಧ ಮಾತ್ರ ಎಗ್ ರೈಸ್ ಮಾಡ್ಕೊಳ್ತೀನಿ. ಯಾಕಂದರೆ ನಾನು ತಿನ್ನೋದು ಸ್ವಲ್ಪನೇ ರೈಸ್ ಅಲ್ವಾ, ಅದಕ್ಕೋಸ್ಕರ ಇನ್ನು ಸ್ವಲ್ಪ ರೈಸ್ ಹಾಗೆ ಇಟ್ಟಿರ್ತೀನಿ. ರಾತ್ರಿ ನಮ್ಮ ಮನೆಯವ್ರು ದೋಸೆ ತಿಂದರೆ ಅವರು ಒಂದು ಸ್ವಲ್ಪ ರೈಸ್ ತಿಂತಾರೆ, ಅದಕ್ಕೋಸ್ಕರ. ನಮ್ಮ ಮನೆಯವ್ರಿಗೆ ಬೆಳಿಗ್ಗೆ ಹೊತ್ತು ಮಧ್ಯಾಹ್ನ ಹೊತ್ತು ಊಟ ಇಲ್ದಿರ ಇರೋದ್ರಿಂದ ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಜೀರಾ ವಾಟರ್ ಇಟ್ಬಿಟ್ಟು ಕರೆಕ್ಟಾಗಿ 20 ನಿಮಿಷ ವಾಕ್ ಮಾಡಿಬಿಡ್ತೀನಿ. ಸೊ 20 ನಿಮಿಷ ಇಲ್ಲ ಅಂದರೆ ಅರ್ಧ ಅವರ್, ಹೆಂಗೆ ಟೈಮ್ ಇರುತ್ತೋ ಹಾಗೆ. ಸೊ ನಾನು ಜೀರಾ ವಾಟರ್ ಇಟ್ಬಿಟ್ಟು ನಾನು ವಾಕಿಂಗ್ ಮುಗಿಸ್ಕೊಳ್ಳೋಷ್ಟರಲ್ಲಿ ಅದು ರೆಡಿಯಾಗಿರುತ್ತೆ. ಸೊ ಆಮೇಲೆ ಬಂದು ನಮ್ಮ ಮನೆಯವ್ರಿಗೆ ಏನು ಬೇಕೋ ನಾಷ್ಟ ಮಾಡ್ಕೊಡ್ಬೋದು. ಇಲ್ಲಾಂದರೆ ಅವರು ಒಂದೊಂದು ದಿನ ಕೆಲಾಗ್ಸ್ ತಿಂತಾರೆ. ಸೊ ಮಾಡ್ಬೋದು. ಅದಕ್ಕೋಸ್ಕರ ಈ ನಡುವೆ ಇಬ್ಬರು ಡಯಟ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಮ್ಮ ಮನೆಯವರು ಪ್ಲಸ್ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಈಗ ನಾವು ಡಯಟ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ, ಈಗ ಸ್ಟಾರ್ಟಿಂಗಲ್ಲೇ ನಾವು 15 ಸ್ಟೆಪ್ಸ್ ನಡೆದ್ಬಿಡ್ತೀವಿ, ಎಕ್ಸಸೈಸ್ ಒಂದೇ ದಿನದಲ್ಲೇ ಮಾಡಿಬಿಡ್ತೀವಿ ಅಂದರೆ ಈ ಥರ ಆಗೋದಿಲ್ಲ, ನಿಜವಾಗ್ಲೂ ಆಗೋದಿಲ್ಲ. 1 ದಿನ ಮಾಡ್ಬೋದು, 2 ದಿನ ಮಾಡ್ಬೋದು. ಆಮೇಲೆ ಕಾಲು ನೋವು ಬರುತ್ತೆ, ಮತ್ತೆ ಮೈಕೈ ನೋವು ಬರುತ್ತೆ. ಅದರಿಂದ ಆಮೇಲೆ ನಿಜವಾಗ್ಲೂ ಸ್ಟಾಪ್ ಮಾಡಿಬಿಡ್ತೀರಿ ಎಕ್ಸಸೈಸ್ ಮಾಡೋದನ್ನ. ಸೊ ನಾವು ಈಸಿಯಾಗಿ ಮಾಡ್ಕೊಳ್ಳೋದು ಹೆಂಗೆ ಅಂದರೆ, ಈಗ ನೀವು ದಿನಕ್ಕೆ ಒಂದು 2000 ಸ್ಟೆಪ್ ನಡೀತಾ ಇದ್ದೀರಾ ಅಂದರೆ ಸ್ಟಾರ್ಟಿಂಗಿಂದ ಒಂದು 5000 ನಡೀರಿ. ಆಮೇಲೆ ಒಂದು 2 ದಿನ ಆದಮೇಲೆ ಅದನ್ನ 8000 ಮಾಡ್ಕೊಳ್ಳಿ. ಆಮೇಲೆ 10000 ಮಾಡ್ಕೊಳ್ಳಿ. ಆಮೇಲೆ 15 ಬನ್ನಿ. ಈ ಥರ ಮಾಡಿಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಇಲ್ಲ ನಾನು ಒಂದೇ ದಿನಕ್ಕೆ 15000 ನಡೆದು ಬಿಡ್ತೀನಿ ಅಂತಂದರೆ ನಿಜವಾಗ್ಲೂ ಅದು ಆಗೋದಿಲ್ಲ. ಸೊ ನಾನು ಕೂಡ ಈಗ ಹಾಗೆ ಮಾಡ್ತಾ ಇದ್ದೀನಿ. ಸೊ ಈಗ ನೆನ್ನೆ ಬಂದು ನಂದು ಟೋಟಲ್ ಬಂದು 5000 ಸಮಥಿಂಗ್ ಏನೋ ಆಗಿತ್ತು. ಇವತ್ತು ಅಟ್ಲೀಸ್ಟ್ ಅನ್ಕೊಂಡಿದ್ದೀನಿ ಒಂದು 7,000 to 8,000 ಸ್ಟೆಪ್ ಕಂಪ್ಲೀಟ್ ಮಾಡಬೇಕು ಅಂತ. ಸೊ ನಾನು ಹೋಗಿ ಕಂಪಲ್ಸರಿ 1/2 ಅವರ್ ಇಲ್ಲ 3/4 ಅವರ್ ಈ ಥರ ನಾನು ವಾಕಿಂಗ್ ಮಾಡೋದಿಲ್ಲ. ನಾನು ಹೋಗ್ತೀನಿ, ಓಡಾಡ್ತಾ ಇರ್ತೀನಿ. ಒಂದು 15 ನಿಮಿಷದ ಮೇಲೆ ನನ್ನ ಕಾಲು ನೋವು ಜಾಸ್ತಿ ಬಂತು ಅಂದರೆ ಬಂದು ರೆಸ್ಟ್ ಮಾಡಿಬಿಡ್ತೀನಿ. ಆಮೇಲೆ ಊಟ ಆಯಿತಾ, ಆಮೇಲೆ ಹೋಗಿ ಮತ್ತೆ ಒಂದು ಸ್ವಲ್ಪ ಕಾಲು ನೋವು ಬರೋವರೆಗೂ ವಾಕಿಂಗ್ ಮಾಡ್ತೀನಿ. ಆಮೇಲೆ ಮತ್ತೆ ಏನಾದರೂ ಡ್ರಿಂಕ್ ಕುಡಿತೀನಿ, ಅವಾಗೂ ಕಾಲು ನೋವು ಬರೋವರೆಗೂ ಹೋಗಿ ವಾಕಿಂಗ್ ಮಾಡ್ತೀನಿ. ಈ ಥರ ಮಾಡ್ತಾ ಇದ್ದೀನಿ ನಾನು. ಬೇರೆ ಬೆಳಗ್ಗೆನೇ ಮಾಡಬೇಕು, ರಾತ್ರಿನೇ ಮಾಡಬೇಕು ಈ ಥರ ಮಾಡ್ತಾ ಇಲ್ಲ. ಯಾವಾಗ ಏನಾದರೂ ತಿಂತೀನೋ ತಿಂದ ಮೇಲೆ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ತೀನಿ. ನಾನು ಮದುವೆಗೂ ಮುಂಚೆ ಯೂಸ್ ಮಾಡ್ತಾ ಇದ್ದೆ ಫ್ರೆಂಡ್ಸ್, ಚಿಯಾ ಸೀಡ್ಸ್ ಯೂಸ್ ಮಾಡ್ತಾ ಇದ್ದೆ. ಅವಾಗ ತುಂಬ ಸಣ್ಣ ಆಗ್ತಾ ಇದ್ದೆ ಚಿಯಾ ಸೀಡ್ಸ್ ಇಂದ ನಾನು.
ಸೊ ಮದುವೆಗೂ ಮುಂಚೆ ನಾನು ಇದ್ದಿದ್ದು ಬಂದು 42 kg. ಅದಕ್ಕೋಸ್ಕರ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಮುಂಚೆ ನಾನು ಚಿಯಾ ಸೀಡ್ಸ್ ಯೂಸ್ ಮಾಡ್ತಾ ಇದ್ದೆ, ಇವಾಗ ಚಿಯಾ ಸೀಡ್ಸ್ ಯೂಸ್ ಮಾಡ್ತಿಲ್ಲ. ಸೊ ಈಗ ಚಿಯಾ ಸೀಡ್ಸ್ ಯೂಸ್ ಮಾಡ್ತಾ ಇಲ್ಲ, ಹಾಗೆ ನಾನು ಕಂಟ್ರೋಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಸೊ ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ ಫ್ರೆಂಡ್ಸ್, ನನ್ನ ಹಳೆ ವಿಡಿಯೋಸ್ಗೆ ಕಮೆಂಟ್ ಆಗ್ತಾ ಇದ್ದೀರಾ, ಬಟ್ ಕಮೆಂಟ್ ಹಾಕ್ಬಿಟ್ಟು ಅದು ಡಿಲೀಟ್ ಮಾಡ್ತಾ ಇದ್ದೀರಾ. ಸೊ ನಾನು ಆ ಕಮೆಂಟ್ ಏನು ಅಂತ ನೋಡಿದ್ರೆ ತಾನೇ ನನಗೆ ಅದಕ್ಕೆ ರಿಪ್ಲೈ ಹೇಗೆ ಮಾಡಬೇಕು ಅಂತ ಗೊತ್ತಾಗೋದು. ಅದು ಡಿಲೀಟ್ ಆದರೆ ನನಗೆ ಗೊತ್ತಾಗೋದಿಲ್ಲ, ಜಸ್ಟ್ ಕಮೆಂಟ್ ಬಂದಿದೆ ಅನ್ನೋದು ಮಾತ್ರ ತೋರಿಸುತ್ತೆ. ಆ ಥರ ಮಾಡಿಬಿಡಿ. ಯಾಕೆ ಡಿಲೀಟ್ ಮಾಡ್ತಿದ್ರೆ ನನಗಂತೂ ಗೊತ್ತಿಲ್ಲ, ಕಮೆಂಟ್ ಮಾಡಿಬಿಟ್ಟು. ಸೊ ದಯವಿಟ್ಟು ಕಮೆಂಟ್ ಯಾರು ಮಾಡ್ತಿದ್ರೋ ಅವ್ರು ಕಮೆಂಟ್ ಹಾಕ್ಬಿಟ್ಟು ಡಿಲೀಟ್ ಮಾಡಿಬಿಡಿ. ನಿಮ್ದು ಏನೇ ಕ್ವೆಶನ್ ಇದ್ರೂ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಇದ್ಕಿನ ಬೇಳೆ ಸಾರಿಗೆ ಮಸಾಲೆನೂ ರೆಡಿ ಆಗಿದೆ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ಜೀರಿಗೆ ಪುಡಿ ಮತ್ತು ಚಕ್ಕೆ ಪುಡಿ ಎರಡೂ ಹಾಕಿ ಕುದಿಸ್ಕೊಂಡಿದ್ದೀನಿ ನೀರಲ್ಲಿ. ಸೊ ಇದನ್ನು ಕುಡಿಬೇಕು ಇವಾಗ. ಸೊ ಬನ್ನಿ ಇದನ್ನು ಕುಡಿಯೋಣ. ಟೈಮ್ ಬಂದು ಆಲ್ರೆಡಿ 4 ಗಂಟೆ ಆಗಿದೆ. ಸೊ ಫ್ರೆಂಡ್ಸ್, ಇಲ್ಲಿ ಮಧ್ಯಾಹ್ನ ಮುಲ್ಲಂಗಿ ಮತ್ತು ಕ್ಯಾರೆಟು ಸೌತೆಕಾಯಿ ಎಲ್ಲ ಕಟ್ ಮಾಡಿ ಉಪ್ಪಾಕಿ ನೀರಲ್ಲಿ ನೆನೆಸಿದ್ದೆ. ಸೊ ಒಂದು ರೆಸಿಪಿ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಸೊ ಎಲ್ಲ ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ, ಯಾಕಂದರೆ ಎಲ್ಲ ಮಿಕ್ಸ್ ಮಾಡೋ ಥರ ಇರಬೇಕು. ಮುಲ್ಲಂಗಿನೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅದು ಹೆವಿ ಖಾರ ಇರುತ್ತೆ, ಜಾಸ್ತಿ ತಿನ್ನಲ್ಲ ಅಂದ್ಕೊಂಡು. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಪೆಪ್ಪರ್ ಪೌಡರ್ ಸ್ವಲ್ಪ. ಆಮೇಲೆ ಇಲ್ಲಿ ವೆನಿಗರ್ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಿಂಬೆಹಣ್ಣು ರಸ. ನಿಂಬೆಹಣ್ಣು ರಸ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಸ್ಮೆಲ್ಲೇ ಸಕ್ಕತ್ತಾಗಿ ಬರ್ತಾಯಿದೆ. ಸೊ ನಾವು ಖಾರ ತಿನ್ನಲ್ಲ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡು, ನಿಮಗೆ ಖಾರ ಜಾಸ್ತಿ ಬೇಕಂತ ಹಾಕ್ಕೊಳ್ಳಿ. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಹಾಗೆ ಯಾರು ತಿನ್ಬೋದು, ಇದನ್ನೊಂದು ಸ್ವಲ್ಪ ಬಿಟ್ಟಾದರೂ ತಿನ್ಬೋದು. ಈಗ ಟೈಮ್ ಬಂದು ಆಲ್ರೆಡಿ 7:15 ಆಗಿದೆ. ಸೊ ಇನ್ನೊಂದು ಹಾಫ್ ಆನ್ ಅವರ್ ನಮ್ಮ ಮನೆಯವ್ರು ಬರ್ತಾರೆ, ಅಲ್ಲಿವರೆಗೂ ಇದನ್ನು ನೆನೆಸಿಟ್ಟಿರ್ತೀನಿ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ, ಅವಾಗ ತಿಂದರೆ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಹಾಗೆ ಇಲ್ಲಿ ರಾತ್ರಿಗೆ ಅಡುಗೆಗೆ ಇದ್ಕಿನ ಬೇಳೆ ಸಾರು ಸೂಪರಾಗಿ ರೆಡಿಯಾಗಿದೆ. ಸೊ ದೋಸೆ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಫೈನಲಿ ದೋಸೆ ರೆಡಿ ಆಗ್ತಾಯಿದೆ. ಬನ್ನಿ, ಸಖತ್ತಾಗಿ ಬಂದಿದೆ ದೋಸೆ. ಸೊ ಫ್ರೆಂಡ್ಸ್, ರಾತ್ರಿ ಊಟ ನೋಡಿ, ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ಸೊ ಬನ್ನಿ ತಿನ್ಕೊಳ್ಳೋಣ, ಬಿಸಿ ಬಿಸಿಯಾಗಿದೆ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 10:44 ಆಗಿದೆ. ಸೊ 10:15. ಸೊ ಇವತ್ತು ನಾನು ನಡೆದಿರೋ ಸ್ಟೆಪ್ಸ್ ಬಂದ್ಬಿಟ್ಟು 7508. ಸೊ 5 ಕಿಲೋಮೀಟರ್ 63 ಸಮಥಿಂಗ್. ಸೊ ಇವತ್ತು ಇಷ್ಟು ಮಾತ್ರ ನಡೆದಿದ್ದೀನಿ ಅಷ್ಟೇ. ಸೊ ನಾಳೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೇಕು. ಸೊ ನಾನು ಅಂದ್ಕೊಂಡೆ ಇವತ್ತು 8000 ಆಗುತ್ತೆ ಅಂತ, ಬಟ್ ಆಗಲಿಲ್ಲ. ಸೊ 7.5 ಸ್ಟೆಪ್ಸ್ ನಡೆದಿದ್ದೀನಿ ಇವತ್ತು. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಸೊ ಪ್ಲೀಸ್ ಯಾರು ನೋಡಿಸಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್.